ಕ್ಷಮಿಸಿ ಮಾರ್ರೆ. ಕ್ಷಮಿಸಿ ಮಾರ್ರೆ, ಒಂದು ಶಾರ್ಟ್ ಸೈಟು. ನೀವು ಹತ್ರ ಬಂದು ಸರಿಯಾಗಿ ಕಾಣಲಿಲ್ಲ. ನನಗೆ ಕಣ್ಣು ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ. ಹಲೋ, ನನ್ನನ್ನು ನೋಡ್ಕೊಂಡು ಮಾತಾಡಿ. ನಿಮ್ದೇ ನೋಡ್ಕೊಂಡು ಮಾತಾಡುವ. ಕಣ್ಣು ಮಾತಾಡೋಂಥದ್ದು ಏನಿಲ್ಲ, ಆದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು. ಇನ್ಫಾರ್ಮೇಶನ್ ಏನು? ಈ ಅಪಾರ್ಟ್ಮೆಂಟಲ್ಲಿ ಕೇಶವಮೂರ್ತಿಗಳ ಮಗ ಗುರುಮೂರ್ತಿ ಇದಾರಲ್ಲ, ಅವ್ರ ಮನೆ ಎಲ್ಲ ಬರುತ್ತಂತ ಗೊತ್ತುಂಟ ನಿಮಗೆ? ಅಪಾರ್ಟ್ಮೆಂಟ್ ನಂಬರು ಅವರು 19, 20, 18, 19, 20 ಏನೋ ಹೇಳ್ದಂಗಿತ್ತು. ನೆನಪೇ ಬರ್ತಿಲ್ಲ. ಮುಂಡ ಮಾಲ್ತು ಮಾರಾರೆ, ಮುಂಡ ಮೋಸ್ತ್ ಮಾರಾರೆ. ಈ 18, 19, 20 ನಂಬರ್ಗಳಿವೆ ನೋಡಿ, ತುಂಬ ಕನ್ಫ್ಯೂಷನ್. ಈ ನಂಬರ್ಗಳು ಹೇಗೆ ನೋಡಿ, ಹುಚ್ಕೊಡಿ ನಂಬರ್ಗಳು. ಯಮಧರ್ಮ ನಿಮ್ಗೇನು ಗೊತ್ತುಂಟೋ? ಗುರುಮೂರ್ತಿ ಮನೆ, ಅವ್ರ ಮನೆ ನಿಮ್ಗೆ ಯಾಕೆ? ಅವರಿಂದ ನಿಮ್ಗೇನಾಗಬೇಕಾಗಿತ್ತು? ಅಯ್ಯೋ ಯಮಧರ್ಮ, ಅವರಿಂದ ನಮಗೇನಾಗಬೇಕಾಗಿಲ್ಲ, ನನ್ನಿಂದ ಅವ್ರಿಗೆ ಆಗಬೇಕಾಗಿದೆ. ನಿಮ್ಮಿಂದ? ಹಾಂ, ನಿಮ್ಮಿಂದ ಅವ್ರಿಗೇನಾಗಬೇಕಾಗಿತ್ತು? ಪ್ರೀತಿ ಮಾರ್ರೆ. ವಾಟ್? ಮಾರ್ರೆ, ಗುರುಮೂರ್ತಿ ತಿರ್ಕೊಂಬಿಟ್ರಂತಲ್ಲ. ಪಾಪ ಇನ್ನು ಚಿಕ್ಕ ವಯಸ್ಸು, ಏನು ಕಷ್ಟ ಆಯ್ತೋ ಏನು. ವಿಧಿ ಆಟ. ಶನಿ ಬೆನ್ನಿಗೆ ಏರ್ಬಿಟ್ರೆ ಯಾರೇ ಮಾಡಕತ್ತಿದೆ? ಯಮಧರ್ಮ ಯಮಧರ್ಮ ನಿನ್ನಲೇಲೆ. ನಿಮಗೆ ಅವ್ರ ಮನೆ ಗೊತ್ತಿದ್ರೆ ಹೇಳಿ ಮಾರಾರೆ, ಅವ್ರ ತಂದೆ ಹೇಳಿ ಕಳಿಸಿದ್ದಾರೆ. ಗುರುಮೂರ್ತಿ ತಿಥಿ ಮಾಡ್ಬಿಟ್ಟು ಒಡೆ ಪಾಯಸ ಎಲ್ಲ ಸೇವಿಸಿ ನಾ ಮನೆಗೆ ಹೊಡ್ಬಿಡ್ತೇನೆ. ಬೇಕಿತ್ತದಲ್ಲ ನಿಮಗೆ? ಮನೆ ಎಲ್ಲಿ ಅಂತ ಹೇಳಲಿಲ್ಲ. ಇದೇನಪ್ಪ ಗುರುಮೂರ್ತಿ ಮನೆ ಕೈ ಗುರ್ರ ಅಂತ ಹೋಯ್ತಾರಲ್ಲ, ಆದ್ರೂ ಕೇಳೇ ಬಿಡುವ.